ಗಾಯ್ಸ್ ನೋಡಿ ಇದನ್ನೆಲ್ಲ ತಗೊಂಡು ಬಂದೆ ನಾನು ತೋರಿಸ್ಲಾ ಗೈಸ್ ನಿಮಗೆ ಎಷ್ಟು ಮಾಡ್ತಾ ಇದ್ದೀನಿ ಏನು ತಗೋಬೇಕು ಅಂತ. ಇದೇ ನಮ್ಮದು ರೂಮು ಅಲ್ಲಿದೆ. ಅಲ್ಲಿ ಇರೋದು ಯಾರಿಗೂ ಗೊತ್ತೇ ಆಗಲ್ಲ ಗೈಸ್, ರೂಮ್ ಇದೆ ಅಂತಲೇ ಗೊತ್ತಾಗಲ್ಲ. ಎಲ್ಲರೂ ಬರ್ತಾರೆ. ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಟು ಅನಿತಾ ಇದೀಗ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೈಸ್ ಇವತ್ತಿನಿಂದ ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಇವತ್ತಿನಿಂದ ನಾನು ಯೂಟ್ಯೂಬ್ ಚಾನಲಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ಮೂಮೆಂಟ್ನ ನಾನು ನನ್ನ ಫ್ರೆಂಡ್ ಜೊತೆ ಸೆಲೆಬ್ರೇಟ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ನನ್ನ ಫ್ರೆಂಡ್ಸ್ ಎಲ್ಲರೂ ಸೇರಿ ಒಂದು ಚಿಕ್ಕದಾಗಿ ಒಂದು ಸೆಲೆಬ್ರೇಟ್ ಮಾಡ್ತಾರೆ. ಸೊ ಹಾಗಾಗಿ ಅವ್ರ ಜೊತೆನೇ ಸೆಲೆಬ್ರೇಟ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಈ ಒಂದು ಜರ್ನಿಯಲ್ಲಿ ನಿಮ್ಮ ಸಪೋರ್ಟು, ನಿಮ್ಮ ಪ್ರೀತಿ, ಪ್ರೋತ್ಸಾಹ ತುಂಬ ಮುಖ್ಯವಾಗಿರುತ್ತೆ. ಈ ಒಂದು ವಿಡಿಯೋ ನಿಮಗೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್. ಇವಾಗ ಫ್ರೆಂಡ್ಸ್ನೆಲ್ಲರೂ ಪರಿಚಯ ಮಾಡಿಸ್ಕೊಳ್ತೀನಿ, ಓಕೆನಾ? ಇವಳ ಹೆಸರು ಪಿಂಕಿ ಅಂತ, ಹಾಯ್ ಮಾಡು. ಆಮೇಲೆ ಇವಳ ಹೆಸರು ನಿಹಾರಿಕಾ, ಹಾಯ್. ಆಮೇಲೆ ಇವಳ ಹೆಸರು ಏನು ಕಾಣಿಸ್ತಾನೆ ಇಲ್ಲ, ಇವಳ ಹೆಸರು ರಮ್ಯಾ ಅಂತ. ಇವರೆಲ್ಲರೂ ನಾವು ಗೈಸ್ ಈಗ ನಾವು ಎಲ್ಲರೂ ಊಟ ಮಾಡ್ತಾಯಿದ್ದೀವಿ ನೋಡಿ ಗೈಸ್. ನಮ್ಮ ರೂಮಲ್ಲಿ ಇವತ್ತು ಮೊಟ್ಟೆ, ಆಮೇಲೆ ಇದು ಯಾವುದೋ ಕಾಳು ಪಲ್ಯ, ಆಮೇಲೆ ಚಪಾತಿ. ನಾನು ರೈಸ್ ತಿನ್ನಲ್ಲ ಇವಾಗ, ಆದರೂ ಒಂದು ಟೈಮ್ ರೈಸ್ ತಿಂತೀನಿ. ಸ್ವಲ್ಪ ಡಯಟಲ್ಲಿದ್ದೀನಿ ಗೈಸ್, ಅದಕ್ಕೆ ಡಯಟಲ್ಲಿದ್ದೀನಲ್ವ, ಅದಕ್ಕೋಸ್ಕರ ರೈಸ್ ತಿನ್ನಲ್ಲ. ಚಪಾತಿ ಡೈಲಿ ಚಪಾತಿನೇ ತಿಂತೀನಿ, ಆದರೆ ಡೈಲಿ ಚಪಾತಿ ಕೊಡಲ್ಲ. ವೀಕ್ಲಿ 3 ಟೈಮ್ಸ್ ಚಪಾತಿ ಕೊಡ್ತಾರೆ, ಆಮೇಲೆ ಅನ್ನ ಸಾಂಬಾರು ಕೊಡ್ತಾರೆ. ಚೆನ್ನಾಗಿರುತ್ತೆ ಊಟ, ಹೆಂಗಿದ್ರು ತಿನ್ಬೇಕಲ್ವಾ, ಚೆನ್ನಾಗಿರುತ್ತೆ ನೋಡಿ. ನಮ್ಮ ಫ್ರೆಂಡ್ಸ್ ಎಲ್ಲರೂ ಅಲ್ಲಿ ಊಟ ಮಾಡ್ತಾಯಿದ್ದಾರೆ, ನಾನು ನನ್ನ ಪ್ಲೇಸಲ್ಲಿ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀನಿ. ನಮ್ಮ ಪ್ಲೇಸ್ ಕೂಡ ಆಮೇಲೆ ತೋರಿಸ್ತೀನಿ ಗೈಸ್, ಹೇಗೆಲ್ಲ ನೀಟ್ ಇಟ್ಟಿದ್ದೀನಿ ಊಟ ಮಾಡ್ತಾನೆ. ನಮ್ಮ ಫ್ರೆಂಡ್ಸ್ ಅಲ್ಲೆಲ್ಲ ಇದ್ದಾರೆ, ತೋರಿಸ್ತೀನಿ. ನಾನು ಊಟ ಮಾಡೋದ್ಮೇಲೆ ಅವ್ರನ್ನೂ ಕೂಡ ನಾನು ತೋರಿಸ್ತೇನೆ. ಓಕೆ, ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಊಟ ಆದಮೇಲೆ ಕಂಟಿನ್ಯೂ ಮಾಡ್ತೀನಿ. ಓಕೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ನೋಡಿ ಊಟ ಆಯಿತು ನಂದು. ಹೋಗುವ ನನ್ನ ಫ್ರೆಂಡ್ಸ್ ಎಲ್ಲರನ್ನ ತೋರಿಸ್ತೀವಿ, ಓಕೆನಾ? ಅವರು ಕೂಡ ಊಟ ಮಾಡ್ತಾಯಿದ್ದಾರೆ ಅಲ್ಲಿ. ಸೊ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾಯಿದ್ವಿ. ಸೊ ಆಗಲ್ಲ ಅನ್ನೋ ಕಾರಣಕ್ಕೆ ಅದಕ್ಕೋಸ್ಕರ ಅವ್ರ ಬೆಡ್ಡಲ್ಲಿ ಕುತ್ಕೊಂಡು ಅವ್ರು ಊಟ ಮಾಡ್ತಾಯಿದ್ದಾರೆ. ನಂದು ಊಟ ಆಯಿತು, ಇವಾಗ ಪ್ಲೇಟ್ ತೊಳ್ಕೊಂಬರೋಣ. ಈ ಮೊಟ್ಟೆ ಯಾಕೋ ತಿನ್ನಬೇಕು ಅಂತ ಅನಿಸ್ತಾ ಇಲ್ಲ ಗೈಸ್ ನನಗೆ. ಸೊ ಹಾಗಾಗಿ ಸಾಕಾಯಿತು. ಮಧ್ಯಾಹ್ನ ಊಟ ಮಾಡಬೇಕಾದ್ರೆ 4 ಚಪಾತಿ ತಿಂದೆ ಗೈಸ್, ಅದಕ್ಕೋಸ್ಕರ ಇವಾಗ 2 ಚಪಾತಿ ತಿಂದಿದ್ದೀನಿ. ರೈಸು ನಾನು ಡಯಟಲ್ಲಿ ಇದ್ದೀನಲ್ವ, ಅದಕ್ಕೋಸ್ಕರ ನಾನು ರೈಸ್ ಮಾತ್ರ ತಿನ್ನಲ್ಲ. ತುಂಬ ದಪ್ಪ ಆಗಿಬಿಟ್ಟಿದ್ದೀನಿ ಗೈಸ್. ಊರಲ್ಲಿ ಇರಬೇಕಾದ್ರೆ ಎಷ್ಟು ಸಪೂರವಾಗಿದ್ದೆ ಅಂದರೆ ತುಂಬ ಸಪೂರ ಇದೆ. ಸೊ ಇಲ್ಲಿ ಬಂದಾಗ ಫುಲ್ ಡುಮ್ಮಿ ಆಗಿಬಿಟ್ಟಿದ್ದೀನಿ. ಆಯಿತು ಗೈಸ್, ಇವಾಗ ಪ್ಲೇಟ್ ತಿಳ್ಕೊಂಬಂದ್ಬಿಟ್ಟು ಫ್ರೆಂಡ್ಸ್ನೆಲ್ಲ ತೋರಿಸ್ತೀನಿ ಹೇಗೆ ಊಟ ಮಾಡ್ತಾಯಿದ್ದಾರೆ ಅಂತ. ನೋಡಿ ಗೈಸ್, ಇಲ್ಲಿ ನನ್ನ ಫ್ರೆಂಡ್ಸ್ ಊಟ ಮಾಡ್ತಾ ಇದ್ದಾರೆ. ಇವಳೊಬ್ಬಳೇ ಊಟ ಮಾಡ್ತಾ ಇರೋದು. ಆಲ್ರೆಡಿ ಅಲ್ಲಿ ಇಬ್ಬರು ಮಾಡಿ ಹೋಗ್ಬಿಟ್ರು. ನಾನು ಮಾಡೋಷ್ಟರಲ್ಲಿ ಇದು ಹೊರಗಡೆ ವಾಕ್ ಮಾಡ್ತಾ ಇದ್ದಾರೆ ಗೈಸ್. ನೋಡಿ ಅವ್ರದ್ದೆಲ್ಲ ಊಟ ಆಯಿತು. ಸೊ ಅವಳದ್ದು ಇನ್ನೂ ಊಟ ಆಗಿಲ್ಲ, ಅವಳು ಯಾಕೋ ಸ್ಯಾಡಲ್ಲಿದ್ದಾಳೆ, ಹಂಗಾಗಿ ಅವಳು ಊಟ ಮಾಡಿಲ್ಲ ಇನ್ನು. ಅಕ್ಕ ಇದ್ದಾಳೆ, ಅಕ್ಕ ಕೂಡ ಅಲ್ಲಿದ್ದಾಳೆ ಅಕ್ಕ. ಅವ್ರನ್ನ ಪರಿಚಯ ಮಾಡಿಸಿಲ್ಲ ನಾನು. ಅವರು ಕೂಡ ಸ್ಯಾಡಲ್ಲಿದ್ದಾರೆ, ಯಾಕಂತ ಗೊತ್ತಿಲ್ಲ, ಹಾಗಾಗಿ ಅವ್ರನ್ನ ಪರಿಚಯ ಮಾಡಿಸಿಲ್ಲ ಗೈಸ್. ಇವಾಗ ನಾನು ಸ್ವಲ್ಪ ಹೊರಗಡೆ ವಾಕ್ ಮಾಡೋಕ್ಕೆ ಹೋಗ್ತೀನಿ, ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಓಕೆ ಗೈಸ್, ಹೊರಗಡೆ ಹೇಗಿದೆ ಅಂತ ತೋರಿಸ್ತೀನಿ. ಓಕೆ
ನೋಡಿ ಇಲ್ಲಿ ಎಲ್ಲೂ ಒಂದು ಪ್ಲೇಸು ಸರಿಯಾಗಿ ಕೂತ್ಕೊಂಡು ಮಾತಾಡಬೇಕು ಅಂದರೆ ಎಲ್ಲೂ ಪ್ಲೇಸೇ ಇಲ್ಲ ಗೈಸ್. ಇಲ್ಲಿ ನಾನು ಡೈಲಿ ಇಲ್ಲಿಂದ ಗೈಸ್ ಕಾಣಿಸ್ತಾ ಇದೆನಾ, ಇಲ್ಲಿಂದ ಇಲ್ಲಿ ರೋಡ್ ಇದೆ ಗೈಸ್, ರೋಡಲ್ಲಿ ಊಟ ಮಾಡಾದ್ಮೇಲೆ ವಾಕ್ ಮಾಡ್ತಿರ್ತೀನಿ ನೋಡಿ. ಇದೇ ನಮ್ಮದು ರೂಮ್, ಅಲ್ಲಿದೆ. ಅಲ್ಲಿ ಇರೋದು ಯಾರಿಗೂ ಗೊತ್ತೇ ಆಗಲ್ಲ ಗೈಸ್, ರೂಮ್ ಇದೆ ಅಂತಲೇ ಗೊತ್ತಾಗಲ್ಲ. ಎಲ್ಲರೂ ಬರ್ತಾರೆ, ಆ ಡೋರ್ ಅಲ್ಲಿದೆ ಅಲ್ವಾ, ಆ ಡೋರ್ನ ಇದು ಮಾಡ್ತಾರೆ. ಎಲ್ಲರೂ ಬಂದು ಆ ಡೋರೇ ಬಡಿಯೋದು. ಇಲ್ಲೊಬ್ಬಳು ಬಂದಳು, ಒಬ್ಬಳು ನಮ್ಮ ರೂಮ್ಮೇಟ್ ನೋಡಿ ಹಾಯ್ ಮಾಡ್ತಾಳೆ ಬಂದ ತಕ್ಷಣ. ಏನಿಲ್ಲ ನೋಡಿ ಗೈಸ್, ನಾನು ಇವಾಗ ಸ್ವಲ್ಪ ವಾಕ್ ಮಾಡ್ತೀನಿ ಗೈಸ್, ಮಾಡಾದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡೋಣ. ಓಕೆ, ನಾನು ವಾಕ್ ಮಾಡ್ತಾನೆ ಅಂಗಡಿಯಲ್ಲಿ ಏನಾದರೂ ತೊಗೋಬೇಕಲ್ಲ, ಊಟ ಆಗಿದೆ ಅಲ್ವಾ, ಅದಕ್ಕೆ ಏನಾದರೂ ತೊಗೋಬೇಕು ಅಂದ್ಬಿಟ್ಟು ಬಂದೆ. ಸ್ಪ್ರೈಟ್ ತೊಗೊಳ್ಳೋಣ ಗೈಸ್. ಮತ್ತೆ ಕೊಡಿ, ಇವೆರಡು ತೊಗೊಂಡೆ ಗೈಸ್. ಈಗ ಕುಡಿಬೇಕಲ್ವಾ, ಊಟ ಆಗಿದೆ, ಫ್ರೆಂಡ್ಸಿಗೂ ಬೇಕು, ಅದಕ್ಕೋಸ್ಕರ ಇನ್ನೇನು ತೊಗೋಬೇಕು, ಇನ್ನೇನು ತೊಗೋಬೇಕು, ಏನು ತೊಗೊಳ್ಳಿ, ಏನು ತೊಗೋಬೇಕು ಗೊತ್ತಾಗ್ತಾ ಇಲ್ಲ, ಏನು ತೊಗೋಬೇಕು ಅಂತ. ಯೋಚನೆ ಮಾಡ್ತಾಯಿದ್ದೀನಿ ಏನು ತೊಗೋಬೇಕು ಅಂತ. ನಂದು ವಾಕ್ ಮುಗೀತು ಗೈಸ್, ನಾನು ಆಲ್ರೆಡಿ ಡೋರೇ ತೆಗ್ದುಬಿಟ್ಟಿದ್ದಾರೆ ನೋಡಿ ಗೈಸ್. ಇಷ್ಟೆಲ್ಲ ತಗೊಂಡು ಬಂದೆ ಆಲ್ರೆಡಿ ನನ್ನ ಬೆಡ್ಡಲ್ಲಿ ಗೈಸ್. ನೋಡಿ ಇದನ್ನೆಲ್ಲ ತೊಗೊಂಡು ಬಂದೆ ನಾನು. ತೋರಿಸ್ಲಾ ಗೈಸ್, ನಿಮಗೆ ತೋರಿಸ್ತೀನಿ ರೀ. ನಗ್ತಾಳೆ, ಬೇಡ ಬಿಡು ತೋರಿಸೋದು ಯಾಕೆ ಅಲ್ವಾ. ಐಸ್ ತೊಗೊಂಡಿದ್ದೀನಿ, ಫ್ರಿಜ್ಜಲ್ಲಿ ಇಡ್ತೀನಿ ನೀರು ಇಟ್ಟ ಫ್ರಿಜ್ಜಲ್ಲಿ ಐಸು ಗೈಸ್. ಅವಳು ನೋಡಿ, ಅವಳು ಪುರಾಣ ಹೇಳ್ತಾ ಇದ್ದಾಳೆ ನೋಡಿ, ಕ್ಯೂಟಾಗಿ ಹೇಳ್ತಿದ್ದಾಳೆ. ಅವರಮ್ಮ ಹೇಗೆ ಹೊಡಿತಾರೆ ಅಂತ ಹೇಳ್ತಿದ್ಲು ಗೈಸ್. ಅವಳು ಇವಾಗ ಅಂದರೆ ಏನಂದರೆ ಅವಳು ತುಂಬ ಹಾಯ್ ಗೈಸ್. ನೋಡಿ ಈಗ ನನ್ನ ಫ್ರೆಂಡ್ಸ್, ನಂಗೆ ಗೊತ್ತಿರಲಿಲ್ಲ, ಎಲ್ಲರೂ ಸೇರ್ಕೊಂಡು ನನಗೆ ಸರ್ಪ್ರೈಸ್ ಕೊಡ್ತಾ ಇದ್ದಾರೆ. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಅವ್ರಿಗೆಲ್ಲ ಹೇಳಿದ್ದೆ. ಸೊ ಹಾಗಾಗಿ ಅವರು ಚಿಕ್ಕದಾಗಿ ಒಂದು ಸರ್ಪ್ರೈಸ್ ಕೊಡ್ತಾ ಇದ್ದಾರೆ ನನಗೆ. ಏನಂತ ನೋಡೋಣ ಬನ್ನಿ. ಓಕೆ ಗೈಸ್, ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ. ಸಾರಿ, ಅವಳು ಹಂಗೆ ಮಾತಾಡ್ತಾಳೆ, ಈಗ ಮಾತಾಡ್ತಾಳೆ ನೋಡಿ. ಇದರಲ್ಲಿ 4 ಚೇರಿ, ಇದ್ರಲ್ಲಿ 4 ಚೇರಿದು ಏನೇ ಕಟ್ ಮಾಡ್ತಿರೋದು ಹೇಳು ಅವಳಿಗೆ. ಇವತ್ತು ಅವಳು ಹೊಸದಾಗಿ ಯೂಟ್ಯೂಬ್ ಅಲ್ಲಿ ವ್ಲಾಗ್ಸ್ ಸ್ಟಾರ್ಟ್ ಮಾಡಿದಲ್ಲ, ಅದಕ್ಕೋಸ್ಕರ ನಾವು PG ಮೇಟ್ಸ್ ಎಲ್ಲ ಕೇಕ್ ಕಟ್ ಮಾಡ್ತಾ ಇದೀವಿ. ನಾನು, ರಮ್ಯಾ, ಪಿಂಕಿ, ನಿಹಾರಿಕಾ, ರಂಜು, ಅನಿತಾ. ಓಕೆ, ಕೇಕ್ ಮೇಲೆ ಪಿಂಕ್ ಕಲರ್ ಇರಬೇಕಿತ್ತು, ಕಟ್ ಮಾಡಿ ಕೊಡ್ಪ. ಹಾಡು ಹೇಳೋದಲ್ಲಿ ಕೇಳಿಸ್ ಅನಿತಾ ಸತ್ತೋಯ್ತಾ ಇಲ್ಲ, ಗೆಲ್ಲಲೇಬೇಕು ಒಳ್ಳೆತನ. ಬೇಡ ಬೆಳಗುಸು, ಬಾಳ ಬೆಳಗು ಬೆಂಕಿ ಗಲಾಟೆ ಮಾಡಿದ್ರೆ PG ಅಂಕಲ್ ಬಂದು ಇದು ಟ್ರಿಕ್ಕಿ ಲೈಟ್, ಇದು ಟ್ರಿಕ್ಕಿ ಕ್ಯಾಂಡಲ್ಸ್ ಅನ್ಸುತ್ತೆ, ಹತ್ರ ತಗೋ, ಅದು ಬೆಂಕಿ ಇಡುತ್ತೆ ಹಚ್ಕೊಳ್ತೀಗ. ಇಲ್ಲ ಬಿಡು 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 ಬಿಡು, ಕತ್ತರಿಸವ ನೀನ್ ಬೇಗ ತಾಯಿ. ನೀನ್ ಯಾವ ಹಾಡು ಹಂಗೆಲ್ಲ ವ್ಲಾಗಲ್ಲಿ ಹೇಳಂಗಿಲ್ಲ, ಸಾರೇ ಜಹಾನ್ ಅದನ್ನ ಕಟ್ ಮಾಡೆ ಕಟ್ಟ.
ಫನ್ ವರ್ಡ್ ಲೈನಿಂಗ್ ಸಣ್ಣ ವಯಸ್ಸಲ್ಲಿ ಮಾಡ್ತಿದ್ದು ಹುಚ್ಚಿನ ಕೆಲಸ ಅಷ್ಟೇ. ಸಾರಿ ಗೈಸ್, ಅದು ಅನ್ಎಜುಕೇಟೆಡ್ ನಾನು ಬರೇ ಒಂದತ್ತಷ್ಟೇ ಓದಿರೋದು ನನಗೆ ಅಷ್ಟೇ ಗೊತ್ತು. ವಯಸ್ಸಿಗೆ ಎಲ್ರು ಚೆನ್ನಾಗೇ ಓದ್ಕೊಂಡಿದ್ದಾರೆ. ನಾನು This is ಮಾತ್ರ really nice. ಓದ್ಕೊಂಡಿಲ್ಲ. I like this. ಎಲ್ಲರೂ ಚೆನ್ನಾಗಿ ಓದ್ಕೊಂಡಿದ್ದಾರೆ. ನಾವು ಓದ್ಕೊಂಡಿರತ್ತೆ ಗೈಸ್, ಹಿಂಗ್ ತಿನ್ಕೊಂಡ್ ಕೂತಿರೋದು ಅವಳು ಅದಕ್ಕೆ ವ್ಲಾಗ್ಸ್ ಮಾಡ್ತಾರೆ. ಹಾಗೇನಲ್ಲ, ಎಲ್ರಿಗೂ ಒಂದೊಂದು ಟ್ಯಾಲೆಂಟ್ ಇದೆ ಅಲ್ವಾ. ಡಿಗ್ರಿ ಮುಗಿಸಿದಾಳೆ ಗೈಸ್, ಡಿಗ್ರಿ. ನಾನು ಡಿಗ್ರಿ ಮುಗಿಸ್ತಿದ್ದೀನಿ ಹೌದಾ, ಆದ್ರೆ ಏನು ಗೈಸ್ ನೋಡಿ ಈಗ ಎಲ್ಲ ತಿಂತಿದ್ದಾರೆ. ನಾನು ಅವ್ರಿಗೆ ಇದನ್ನೆಲ್ಲ ಕೊಡ್ಸಿದ್ದೀನಿ, ಆಮೇಲೆ ಒಂದು ಕೇಕು, ಆಮೇಲೆ ಲೇಸ್ ಕೊಡ್ಸಿದ್ದೀನಿ ಅಷ್ಟೇ, ಬಿಟ್ರೆ ಇನ್ನೇನು ಕೊಡ್ಸಿಲ್ಲ. ನನಗೆ ಕೊಡ್ಸಂಗಿರೋದಿಷ್ಟೇ. ಚಿಕ್ಕದಾಗಿ ಒಂದು ಅವರು ಸೆಲೆಬ್ರೇಟ್ ಮಾಡಿದ್ರು. ಸೊ ಅವ್ರಿಗೆ ನನಗೆ ಗೊತ್ತಿತ್ತು ಅಂದ್ರೆ ಅವರು ಈ ತರ ಮಾಡ್ತಾರೆ ಅಂತ. ಸೊ ಹಂಗಾಗಿ ಅವ್ರಿಗೇನಾದ್ರು ಕೊಡೋಣ ಅಂದ್ಬಿಟ್ಟು ನೈಟ್ ಅಲ್ವಾ, ಅದಕ್ಕೋಸ್ಕರ ಎಣ್ಣೆ ನಮ್ಗಿದೆ ಎಣ್ಣೆ. ನಿಲ್ಸೋ ಗೈಸ್, ಇವತ್ತು 2 ಕಣ್ಣು, 1 ಹಾರ್ಟ್, 1 ಕಿಡ್ನಿ, 2 ಕಿಡ್ನಿ, 1 ಲಿವರ್ ಇತ್ತು. ಅದು ಕೊಡ್ಬಿಟ್ಬಿಟ್ಟು ರಕ್ತ ಚಿಪ್ಸ್ ತಂದು ಕೊಟ್ಟವಳೆ. ಇನ್ನೆಲ್ಲ ಕೆಟ್ಟ ನಾವು ದಿನ ಕೊಡ್ಸೋದು. ಆಯ್ತು ಗೈಸ್, ಅಂದ್ರೆ ಇದು ಬಿಗಿನಿಂಗ್ ಅಲ್ವಾ, ಫಸ್ಟ್ ಇನ್ ದ ಎಂಡಿಂಗ್ ನಮ್ಮ ಹುಡುಗಿ ಕೊಡ್ತಾಳೆ ನಮಗೆ. ಸೊ ನೋಡೋಣ ಗೈಸ್, ಹಂಗೆ ಹೀಗೆ ಮಾಡ್ತಾ ಹೋದ್ರೆ ನಿಮ್ ಪ್ರೀತಿ ಪ್ರೋತ್ಸಾಹ ತೋರಿಸಿದ್ರೆ ಖಂಡಿತವಾಗ್ಲೂ ಒಂದ್ ಮಟ್ಟಕ್ಕೆ ಬಂದೆ ಜಸ್ಟ್ ಇವ್ರಿಗೆ ಇದನ್ ಕೊಡ್ಸಿದೀನಿ, ಇವ್ರಿಗೆ ಇದನ್ ಕೊಡ್ಸಿದೀನಿ, ಇವಾಗ ಇದನ್ ಕೊಡ್ಸಿದೀನಿ ಅಲ್ವಾ. ಬರ್ತಾ ಬರ್ತಾ ಇನ್ನು ದೊಡ್ಡ ಮಟ್ಟಕ್ಕೆ ಅಂಗಡಿನೇ ಕೊಡ್ಸಲ್ಲ, ಅವ್ರನ್ನೇ ಕರ್ಕೊಂಡು ಹೋಗ್ಬಿಡ್ತೀನಿ ಅಲ್ಲಿಗೆ. ದೊಡ್ಡದಾಗಿ ಒಂದು ದೊಡ್ಡದಾಗಿ ಪಾರ್ಟಿ ಮಾಡೋಣ ಎಲ್ಲ. ಸ್ವಲ್ಪ ಫಸ್ಟ್ ಟೈಮ್ ಅಲ್ವಾ, ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಸಖತ್ತಾಗಿ ದೊಡ್ಡದಾಗಿ ಒಂದು ಸೆಲೆಬ್ರೇಟ್ ಮಾಡೋಣ. ಓಕೆನಾ? ಏನಂದ್ರೆ ಯಾರ್ ಏನು ಎಂತ ಅಂತ ಗೊತ್ತಿಲ್ಲ ಗೈಸ್, ಇವ್ರು ಮಾತ್ರ ಬರೀ ತಿಂತಾನೆ ಇರ್ತಾರೆ ಯಾವಾಗ್ಲೂ. ಯಾಕಂದ್ರೆ ನಮ್ಮವ್ವ ದಪ್ಪ ಆಗ್ಬೇಕಂತ ಅಂತ ಅವರು ದಪ್ಪ ಆಗ್ಬೇಕನ್ಸ. ಓಕೆ ಸೀರಿಯಸ್, ಬಿ ಸೀರಿಯಸ್. ಓಕೆ, ಅವರು ದಪ್ಪ ಆಗ್ಬೇಕಂತ ಬರೀ ತಿಂತಾನೆ ಇರ್ತಾರೆ. ಯಾರ್ ಏನ್ ಕೊಟ್ರು ಬರೀ ತಿಂತಾನೆ ಇರ್ತಾರೆ, ಬೇಡನೆ ಅನ್ನೋದಲ್ಲ ಗೈಸ್, ಹಂಗೆ ತಿಂತಾನೆ ಇರ್ತಾರೆ. ನಾನು ಹಂಗೆ, ನಾನೇನ್ ಕಮ್ಮಿ ಅಲ್ಲ, ಯಾರು ಏನ್ ಕೊಡ್ತಾರೆ ಎಲ್ಲ ತಿನ್ನೋದು. ನೋಡ್ರಿ ನಾನು ಕುಡಿತೀನಿ. ಏನಾದ್ರು ಹೇಳ್ರಿ ಯಾರಾದ್ರು. ನೋಡ್ರಿ ನನಗೆ ಕೇಕ್ ಇಷ್ಟ. ಓಕೆನಾ? ನೋಡ್ರಿ ಏನ್ ಇಷ್ಟೇ ಇಷ್ಟ ಇಟ್ಟಿದ್ದಾರೆ. ಎಷ್ಟು ಸಾಲಿಂದ ಗೈಸ್ ನಮ್ಗೆ ನೀನು ಸಾಕು. ನಮ್ ಸಾಲದೇ ಇಲ್ಲ ಬಿಡ್ರಿ. ಬರೀ ಆರ್ಡರ್ ಮಾಡಿ ಇನ್ನೊಂದು. ಏನ್ ಹಾಳು ಮಾಡೋದು? ಆರ್ಡ್ರಾ ಮಾಡು. ಅದನ್ನ ಕೊಡೋ ಟೇಸ್ಟ್ ಮಾಡ್ತೀನಿ. ಅಲ್ಲಿ ಖಾಲಿ ಆಯ್ತು. ತಿಂದಿದ್ದು ಒಂದು ಕುರ್ಕುರೆ. ಯಾಕ್ರೆ ಹಂಗಿಲ್ಲ ಮಾಡ್ತೀರಾ? ಸೊ ಇವಾಗ ಗೈಸ್, ಇವಾಗ ಒಂದು ಗೇಮ್ ಆಡೋಣ. ಓಕೆ, ಆದ್ಮೇಲೆ ಒಂದು ಗೇಮ್ ಆಡಿಸಿದ್ದೆ ನಾನು ಅವ್ರಿಗೆ. ಅವ್ರು ಯಾರು ವಿನ್ ಆಗ್ತಾರೆ ಅವ್ರಿಗೆ ಒಂದು ಗಿಫ್ಟ್ ಇದೆ. ಓಕೆನಾ? ಹಮ್ಮಿಂಗ್ ಚಾಲೆಂಜ್, ಅದ್ ನಗಾಡೋದೇನೆ. ಗೇಮ್ ಆಡೋಣ, ಹಮ್ಮಿಂಗ್ ಚಾಲೆಂಜ್ ಅಂತ ಗೇಮ್ ಆಡೋಣ ಚಿಕ್ಕದಾಗಿ. ಓಕೆನಾ? ಫಸ್ಟ್ ಯಾರು ಮಾಡ್ತಾರೆ ನೋಡೋಣ. ನಿಮ್ಗೆ ಯಾರು ನಗ್ತಾರೆ ಅವ್ರು ಔಟ್ ಹೇಳ್ತಾ ಇದ್ದೀನಿ. ಬಾಯ ಅಲ್ಲಿ ಬಿಡಂಗಿಲ್ಲ ಅಷ್ಟೇ, ಅಲ್ಲಿ ಬಿಡಂಗಿಲ್ಲ ಅಷ್ಟೇ. ಕೈದಿಗೆ ಇದು ಅನ್ಯಾಯ, ಯಾ ಧೋಕಾಧಡಿ ನಡಿ ಆಗ್ತಿದೆ. ಓಕೆ 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 ಸ್ಟಾರ್ಟ್.
ನೋಡಿ ನಮ್ಮ ನಗ್ಸಂದ್ರೆ ಅವಳೇ ನಗ್ತಾ ಇದ್ದಾಳೆ ಸೌಂಡ್ ಸರಿ ಮಾಡಿ ಗೈಸ್ ಇವಾಗ ನಿಹಾರಿಕಾ ಮಾಡ್ತಾ ಇದ್ದಾಳೆ. ಇಲ್ಲ ನೀನು ಎಲಿಮಿನೇಟ್ ಆಗ್ತೀಯ ನೀನು ಯಾವತ್ತೂ ಸೋಲ್ಬಾರ್ದು. ನಮಗೆ ನಗುನೇ ಬರೋ ನಮಗೆ ನೀನು ನಗು ಬರ್ಲಿಲ್ಲ ನಿಮಗೆ? ನಾನು ನಗಾಡ್ಸ್ಬೇಕು ನಗುವಾರ್ದು ಅಂತ ನಗು Guys, ಅವಳು ಏ, ಮಾಡು ಮಾಡು ವಾಶ್ರೂಮ್ಗೆ ಹೋದಂಗೆ ಏನ್ಕೊಂಬಿಟ್ಟೋಳೋದನ್ನ ನಾನೀಗ ನೀನು ಹೇಳ್ತೀಯಲ್ಲ ಹಾಗೆ ಶುರು ಮಾಡಿದ್ದು ನಂಗೆ ನಗಾಡಲ್ಲ ಗಾಯ್ಸ್. ಆಯ್ತು ಬಿಡು, ನಾನು ಹೇಳೋದು ಜಾಸ್ತಿ. ಇವಾಗ ಇವಳು ವಾಶ್ರೂಮ್ ಪಕ್ಕದಲ್ಲ ಇದೆ ಕಳಿಸ್ಲಾ ಅವಳು ಹಂಗೆ ಏನು ಅಂತ ನಗದಿಲ್ಲ ಅಲ್ಲಿ ಗೈಸ್ ಇವಾಗ ಒಟ್ಟಿಗೆ ಇವಳರ್ಗೆ ಹೇಳಿಲ್ಲ ಇವಳೇ ಹೇಳಿಲ್ಲ. ಕರೆಕ್ಟ್ ನೀನು ಹೇಳಿಲ್ಲ ಹ್ಞೂ ಹೇಳು ನನಗಂತಾಗಿ ಓಕೆ ಗೈಸ್ ಇವಾಗ ನಾನು ಮಾಡ್ತೀನಿ. ಬೇಸಿಟ್ಟು ಮಾಡ್ಲಾ ಸ್ವಲ್ಪ ಅವ್ರ ಕೈ ಸಾಂಗ್ ಆಡ್ತಾಳೆ ಚೆನ್ನಾಗಿ ಯಾವ ಸಾಂಗ್ ಹೇಳಿ ಗೈಸ್ ಈಗ ರೆಡ್ ಡ್ಯಾನ್ಸ್ ಗೇಮ್ ಮಾಡ್ತಾ ಇದ್ದೀವಿ ನೋಡಿ. ಹೊಡಿ ಅವಳಿಗೆ ನೀನೆ ಪಾಪ ನಾನ್ ನೋಡಲ್ಲ. ನಿಧಾನ ಹೊಡಿದೆ ನನ್ ಕೆಳಗೆ ಬಂದ್ರೆ ಸಾಯ್ತು. ನಾನೀಗ ಕೋಲ್ಡ್ ನಾನೀಗ ನೀಟಾಗಿ ಇಲ್ಲಿ ನನ್ ಕೆಳಗೆ ಬರ್ಬೇಕಾ? ಕೈ ಹತ್ತೋಳಿಲ್ಲ ಇವ್ಳದು ತುಂಬಾ ಕೈ ಹಂಗೆ ನೋಡಿಲ್ಲ ಅಂದ್ರೆ ಬೀಳ್ತಿದ್ದು ಹಂಗ್ ಬೀಳ್ತಿಲ್ಲ ಅದು ಹೊಡಿತ ಅಷ್ಟೇ. ನೀನ ಕಡೆ ಹನಿತಾ ಅಕ್ಕ ಹೊಡಿ 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 ನಿನ್ ಕೆಳಗೆ ಇವಾಗ ಅಕ್ಕ ಜೋರ ಹೊಡಿ ನೋಡಿ ನೀನ್ ನೋಡಿ ಈಗ ನೀನೆ ನಿಧಾನ ರೆಡ್ ಆಗಿದೆ ಬೇಬಿ ನಿಧಾನ ಮಾಡಿ ಜರುಗಿಸ್ತಿದ್ದಾಳೆ ಕೈ. ಪ್ಲೀಸ್ ನಿಧಾನ ಬೇಬಿ ಕೈ ಎಲ್ಲ ರೆಡ್ ಅದು ಅನಿತಾ ಮಿಸ್ ಮಾಡಬೇಡ ರೆಡ್ ಡ್ಯಾನ್ಸ್ ಅಂದ್ರೆ ನನ್ಗೆ ಅದು ನೋಡಿದೆ ನಮ್ಮಿಬ್ರು ನೋಡ ಅಕ್ಕನ ಕೈ ನೋಡಲಿ ಪಾಪ slowly just like we are playing when you are playing we are sleeping na that one you can't understand that's why today ಯಪ್ಪ ಅಕ್ಕಿ ನೇಮ್ ಗಿಡ್ಡಸ ಐತಿ ಅಕ್ಕಿ ನಾವ್ ಎದ್ದಿರೋದಕ್ಕೆ ಮಕೋರಿ ಮಕೋರಿ ಅಂತಿದ್ರು ನಾವ್ ಯಾಕೆ ಮಕೋಬೇಕು ಇದು ಕೇಕು ಬೇಬಿ ಗೈಸ್ ಇವ್ರದ್ದು ಓಲ್ಡ್ ರೈಡ್ ಯವ್ವ ನೋಡಿದ್ವಿ ಯಪ್ಪ ಗೈಸ್ ನೋಡಿ ನನ್ನ ಕೈ ನೋಡಿ ಯವ್ವ ನೀನ್ ಆಕ್ಚುಲಿ
ಬಚಾವ್ ಗೊತ್ತಾ ಲಾಸ್ಟ್ ಅಲ್ಲಿ ಇರ್ತೆ ಹೆಂಗೋ ನಾನೇ ಇದು ಮಾಡಿದ್ ನಿಮಗೆ ಬಿತ್ತದು ಇವಾಗ ಕೆಳಗಡೆ ಇವಾಗ ಕೆಳಗೆ ಬೇರೆ ಕೈ ಇಡೆ ನಿನ್ಗಾಗಲ್ಲ ಅಂದ್ರೆ ಇದನ್ನು ರೆಡ್ ಆಯ್ತು ಆಲ್ರೆಡಿ ತಿನ್ನಕ್ಕೆ ತೊಳೆಯಕ್ಕೆ ಹೊಡೆಯೋರ್ತಾರೆ. ನಿನ್ ಕೈ ಎತ್ತಿಲಿ ಅಕ್ಕ ಹೊಡೀರಿ ಅಕ್ಕ ಹೊಡೀರಿ. ಅಕ್ಕನ್ ಹೊಡಿ ಅಕ್ಕ. ನಮ್ಮನ್ನ ಕಿರ್ಚಿ ಬಿಡಂಗ್ ಸುಮ್ಮನೆ ಮಲ್ಕೊಂಡವ್ರವ್ರು. ಓಯ್ ನನಗೆ ಗೊತ್ತಾಗ ಯಾಕಕ್ಕ ನನಗೆ ಹೊಡಿತಿದ್ದೀರ. ಹೊಡಿ ಹೊಡಿ ನೀನು ಹೊಡಿ ಹೊಡಿ. ಇನ್ನೊಂದ್ ಕೈ ಬಾಯ್ ಕಚ್ಕೊ ಬಾಯ್ ಕಚ್ಕೊ ಹೊಲಿ. ಸಾಂಗ್ ಹಾಡೋಣ ಗೈಸ್, ಈಗ ಸಾಂಗ್ ಆಡ್ತಾ ಇದ್ದೀವಿ. ಪ್ರೀತಿ ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಯಾರು, ನನ್ನೇ ಪ್ರೀತಿ ಮಾಡು ಅಂತ ಹೇಳಿ ಕೊಟ್ಟು ಯಾರು, ಇದೇನೋ ನಿನ್ನ ನೋಟ, ಇದೇನ ಪ್ರೀತಿ ಆಟ, ಅದೆಲ್ಲಿ ಅಂತ ನಾನು ನಿನ್ನ ಹೇಗೆ ಕೊಡ್ತಲಿ. ಪ್ರೀತಿ ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಯಾರು, ನನ್ನೇ ಪ್ರೀತಿ ಮಾಡು ಅಂತ ಹೇಳಿ ಕೊಟ್ಟೋರು ಯಾರು. ಸ್ಟೋರಿ ತೋರಿಸ್ತಾ ಇರ್ತಾರೆ. ನೀನೇ ಮೊದಲನೇ ಬಾರಿಗೆ ಬಂದೆ ಹೃದಯದ ಊರಿಗೆ, ಹಿಡಿದೆ ಮನಸ್ಸಿನ ಬೀದಿಗೆ ನೀನ್ಯಾರು. ನಮ್ಮ ಮೊದಲನೇ ಭೇಟಿಗೆ ನೀನು ತಿಳಿಸುವ ವೇಳೆಗೆ ನಾನು ಬರುವುದು ಎಲ್ಲಿಗೆ ನೀನ್ಯಾರು. ನನ್ನ ನೋಡಿ ಅಂತ ಹಿಂದೆ ಅಲೆದೋನು ನೀನೇ, ನಿನ್ನ ನೋಡೋ ಆಸೆ ನನಗೆ ಬಾಬೇಗನೆ. ಕೆಳಗಡೆ ಹಿಂಡಿ ನೋಡ್ತಿದ್ದ ಕಡೆ ನೀವು ಲೀಡ್ರು ಏನು ಹೇಳ್ತಾರೆ ನೋಡಿ. ನೀನು ಕರೆಯುವರೆಂದರೆ ಹೇಗೆ ಇರುವುದು ಸುಮ್ಮನೆ, ನಾನು ಹುಡುಕಿದೆ ನಿನ್ನನೆ ನೀನ್ಯಾರೋ. ಎಲ್ಲ ಹುಡುಗರ ಕಣ್ಣನೆ ಕದ್ದು ನೋಡುವೆ ಮೆಲ್ಲನೆ, ಎಲ್ಲೋ ಕಾಣದ ಚೋರನೆ ನೀನ್ಯಾರೋ. ನಿನಗಾಗಿ ಕಾದೆ ನೀನೇ ತಕ್ಕೆ ಬರದೆ ಹೋದೆ, ನೀನಿರದೆ ನಾನೇ ಹುಡುಗ ನಾನೇಗಿದೆ. ಪ್ರೀತಿ ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಯಾರು, ನನ್ನೇ ಪ್ರೀತಿ ಮಾಡು ಅಂತ ಹೇಳಿ ಕೊಟ್ಟು ಯಾರು, ನೀನು ನಿನ್ನ ನೋಟ, ಇದೇನ ಪ್ರೀತಿ ಆಟ, ಅದೆಲ್ಲಿ ಅಂತ ನಾನು ನಿನ್ನ ಹೇಗೆ. ಹಾಯ್ ಫ್ರೆಂಡ್ಸ್, ನನ್ನ ಸಿಸ್ಟರ್ ಅನಿತಾ ಅವರು ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಫಸ್ಟ್ ಲಾಗ್ ನಮ್ಮ ಜೊತೆನೆ ಮಾಡಿದ್ದಾರೆ. ನೀವು ಅವ್ರಿಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಆಲ್ ದಿ ಬೆಸ್ಟ್ ಅನಿತಾ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾನು ಫಸ್ಟ್ ವ್ಲಾಗ್ ಮಾಡಿದ್ರಿಂದ ಎಲ್ರಿಗೂ ಸೆಲೆಬ್ರೇಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗೈಸ್. ಇವತ್ತು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, Please support ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಗೈಸ್, ಗುಡ್ ನೈಟ್. ಗುಡ್ ನೈಟ್. ಮಕ್ಕಳು